ಹಲೋ ಗೈಸ್, ನಾವಿವಾಗ ದುರ್ಗದಳ್ಳಿ ಕೆರೆಗೆ ಹೋಗ್ತಿದ್ದೀವಿ. ಇದು ಬಂದು ಹನುಮಂತಪುರ, ತುಮಕೂರು ಹನುಮಂತಪುರದಿಂದ ಕರೆಕ್ಟಾಗಿ 6-7 ಕಿಲೋಮೀಟರ್ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸು. ನಾನು ಹೇಳ್ತೀನಿ ಯಾವ ಥರ ಹೋಗಬೇಕು, ಎಲ್ಲಿ ಬರುತ್ತೆ ಅದು. ಈ DDS ರೋಡ್ ಬರುತ್ತಲ್ಲ, ಅದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ಸ್ಟ್ರೈಟ್ ಹೋಗ್ತಾ ಇರಬೇಕು. ನಾನು ಹೇಳ್ತೀನಿ ಎಲ್ಲಿ ರೈಟ್ ತೊಗೋಬೇಕು, ಲೆಫ್ಟ್ ತೊಗೋಬೇಕು, ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಆ ಗ್ರೀನರಿ ನೋಡಿ. ನೀವು ಏನು 9 to 6 ವರ್ಕ್ ಮಾಡ್ತೀರಾ, ಸೊ ಆ ನಿಮಗೆ ತುಂಬ ಸ್ಟ್ರೆಸ್ ರಿಲೀಫಲ್ಲಿ ನಿಮಗೆ ಈ ಥರ ಒಂದು ಪ್ಲೇಸಸ್ ಹೋದಾಗ ನಿಮಗೆ ತುಂಬ ಒಂಥರ ಚೆನ್ನಾಗಿರುತ್ತೆ ಪ್ಲೇಸಸ್ಸು. ನಿಮಗೆ ರಿಲೀಫ್ ಆಗುತ್ತೆ, ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಸ್ಟ್ರೆಸ್ ಬಸ್ಟರ್ ಇದೆ, ಆ ಥರ ಇದೆ ಪ್ಲೇಸು. ತುಂಬ ಚೆನ್ನಾಗಿದೆ. ನಾನು ಹೇಳ್ತೀನಿ ಯಾವ ಥರ ಇದೆ ಪ್ಲೇಸ್ ಅಂತ. ಏನು DDS ರೋಡ್ ಇದೆಯಲ್ಲ, ಅದೇ ರೋಡಲ್ಲಿ ಸ್ಟ್ರೈಟ್ ಹೋಗ್ತಾ ಇರಿ. ನಾಮದ ಚಿಲ್ಮೆ ರೋಡ್ ಬರುತ್ತೆ ನೋಡಿ, DDS ರೋಡಲ್ಲೇ ಸ್ಟ್ರೈಟ್ ಹೋಗ್ತಾರೆ. ನಾಮದ ಚಿಲ್ಮೆ ಸಿಗುತ್ತೆ. ಅಲ್ಲಿಂದ ಮುಂದೆ ಒಂದು 3 ಕಿಲೋಮೀಟರ್ಸಲ್ಲಿ ಲೆಫ್ಟ್ ತೊಗೋಬೇಕು. ನಾನು ಹೇಳ್ತೀನಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ನೋಡಿ ಅದೇ DDS ರೋಡಲ್ಲಿ, ನಾಮದ ಚಿಲ್ಮೆ ರೋಡಲ್ಲಿ ಹೋಗ್ತಾ ಇರಿ. ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ ಪ್ಲೇಸ್ ಹೆಂಗಿದೆ, ಗ್ರೀನರಿ. ನಮ್ಮ ತುಮಕೂರು ಅಂದರೆ ಸುಮ್ಮನೆ ದೇವರನ ದುರ್ಗ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಪ್ಲೇಸು. ನೀವೊಂಥರ ವಿಸಿಟ್ ಮಾಡಿ. ಹೇಳ್ತೀನಿ ನಮಗೆ ಯಾವ ಥರ ಹೋಗಬೇಕು ಹೆಂಗೆ ಅಂತ. ಅದೇ ರೋಡಲ್ಲಿ ಹೋಗ್ತಾ ಇರಿ, ಹೇಳ್ತೀನಿ. ನೋಡಿ ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸೊ ನಮ್ಮ ಕಸಿನ್ಸು, ನನ್ನ ತಮ್ಮಂದರು ಎಲ್ಲ ಸೇರಿ ಹೋಗ್ತಾ ಇದ್ದೀವಿ. ಸೊ ಈ ಸ್ಯಾಟರ್ಡೆ ಆಗಿರೋದ್ರಿಂದ, ಸ್ಯಾಟರ್ಡೆ ನಮಗೆ IT ಅವ್ರಿಗೆ ರಜಾ. ಸೊ ನಮ್ಮ ತಮ್ಮಂದ್ರೂ ರಜಾ ಇತ್ತು, ಅವ್ರಿಗೂ ಕಾಲೇಜ್ ರಜಾ ಇತ್ತು. ಸೊ ಒಂದ್ಸರಿ ವಿಸಿಟ್ ಮಾಡೋಣ, ತುಂಬ ಚೆನ್ನಾಗಿದೆ ಅಂತ ಇತ್ತು. ಸೊ ಅದಕ್ಕೆ ವಿಸಿಟ್ ಮಾಡ್ತಾಯಿದ್ವಿ. ಸೊ ಅದೇ ರೋಡಲ್ಲಿ ದೇವರಾನ ದುರ್ಗ ನಾಮದ ಚಿಲ್ಮೆ ರೋಡ್ ಏನಿದೆ, ಅದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ನೋಡಿ ಇಲ್ಲಿ ಅಲ್ಲಿ ಒಂದು ಸ್ಕೂಲ್ ಬರುತ್ತೆ. ಆ ಸ್ಕೂಲ್ ಲೆಫ್ಟ್ ತೊಗೋಬೇಕು. ನೀವು ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಹೋಗ್ತಾ ಇರಬೇಕು. ನೋಡಿ ಸ್ಕೂಲ್ ತೋರಿಸ್ತೀನಿ. ನೋಡಿ ಸ್ಕೂಲ್ ಬಂತು ಈ ಕಡೆ. ನೋಡಿ ಅದೇ ರೋಡಲ್ಲಿ ನೋಡಿ ವಾತಾವರಣ ಹೆಂಗಿದೆ, ತೆಂಗಿನಕಾಯಿ ಮರಗಳು. ನಮ್ಮ ಕಲ್ಪತರು ನಾಡು ಅಂದರೆ ತೆಂಗಿನಕಾಯಿ ಜಾಸ್ತಿ ಅಲ್ವಾ. ಸೊ ಅದೇ ರೋಡಲ್ಲಿ ನೋಡಿ, ಅದು ದುರ್ಗದಳ್ಳಿ ಅನ್ನೋದು ಒಂದು ಹಳ್ಳಿ. ನೋಡಿ ನಮ್ಮ ತಮ್ಮ ನಮ್ಮ ತಮ್ಮ ಹೋಗ್ತಾ ಇದ್ದೀವಿ. ಅದೇ ರೋಡಲ್ಲಿ ಹೋಗ್ತಾ ಇರಬೇಕು. ನೋಡಿ ಹಂಗೆ ಹೋಗ್ತಾ ಇರಬೇಕು. ಹೋಗ್ತಾ ನೋಡಿ ಇದೆಲ್ಲ ಸಿಗುತ್ತೆ ಅಲ್ಲಿ ಹೋಗ್ತಾ ದಾರಿ. ನೋಡಿ ಅದೇ ರೋಡಲ್ಲಿ ಹೋಗ್ತಾ ಇದ್ದರೆ ಇಲ್ಲಿ ಒಂದು ಸ್ಕೂಲ್ ಬರುತ್ತೆ. ನಾನು ಅದು ಹೇಳ್ತೀನಿ. ಆ ಸ್ಕೂಲ್ ಬಂದಾಗ ನೀವು ಲೆಫ್ಟ್ ತೊಗೋಬೇಕು. ನೋಡಿ ಇಲ್ಲಿ ಒಂದು ಸ್ಟಾಪ್ ಮಾಡಿದ್ವಿ, ನಮಗೂ ಗೊತ್ತಿಲ್ಲ. ಸೊ ಪಕ್ಕದಲ್ಲಿ ಇವ್ರನ್ನ ಕೇಳಿದ್ದೀವಿ. ನೋಡಿ ಇಲ್ಲಿ ನಮಗೂ ಗೊತ್ತಾಗಿಲ್ಲ ರೂಟು, ಬಟ್ ಆಮೇಲೆ ಕೇಳಿದ್ವಿ. ಅಲ್ಲಿ ಕೇಳಿದಾಗ ಅವರು ನೋಡಿ ಇಲ್ಲಿ ಲೆಫ್ಟ್ ತೊಗೊಂಡ್ವಿ. ನೋಡಿ ಇದೇ ಸ್ಕೂಲು. ಈ ಸ್ಕೂಲ್ ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಹೋಗ್ತಾ ಇದ್ದರೆ ನೋಡಿ, ಆ ಸ್ಕೂಲ್ ನೆನಪಿಕೊಳ್ಳಬೇಕಾರೆ ಆ ಸ್ಟ್ರೈಟ್ ಹೋಗಬೇಕು. ಇಲ್ಲಿಂದ ನಮಗೆ ಆಫ್ ರೋಡಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲೊಂದು ಸರ್ಕಲಲ್ಲಿ ದೇವಸ್ಥಾನ ಸಿಗುತ್ತೆ. ನೋಡಿ ಈ ದೇವಸ್ಥಾನ ಕೈ ಮುಕ್ಕೊಳ್ತೀವಿ ನಾವು. ಕೈ ಮುಕ್ಕೊಂಡು ಇಲ್ಲಿಂದ ನೋಡಿ ಈ ಸರ್ಕಲ್ ಇದು ನೆನಪಿಕೊಳ್ಳಿ. ನೋಡಿ ಇಲ್ಲಿಂದ ಆಫ್ ರೋಡಿಂಗ್ ಶುರು. ಏನು ಸರ್ಕಲ್ ರೈಟ್ ಸೈಡ್ ತೊಗೊಂಡ್ರೆ ನೋಡಿ ಆಫ್ ರೋಡು. ನಮ್ಮದು ಪಲ್ಸರ್ NS 200, ಪಲ್ಸರ್ NS 160 ಪಲ್ಸರ್ NS 160 ನಾವು ಆಫ್ ರೋಡಿಂಗ್ ಮಾಡ್ಕೊತಾ ಹೋಗ್ತಿದ್ದೀವಿ. ಬಟ್ ಚೆನ್ನಾಗಿದೆ, ರೈಡ್ ಮಾಡೋಕ್ಕೆ ತುಂಬ ಚೆನ್ನಾಗಿ. ಎಕ್ಸ್ಪಲ್ಸ್ ಅಥವಾ ಹಿಮಾಲಯನ್ ಇಟ್ಟವ್ರಿಗೆ ಇದು ಒಳ್ಳೆ ಪ್ಲೇಸ್. ಇದು ಆಫ್ ರೋಡಿಂಗ್ ಶುರು. ನೋಡಿ ಆಫ್ ರೋಡಿಂಗ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಮುಂದೆ ಸಾಗ್ತಿದೆ ನಮ್ಮದು ಪಯಣ. ಮುಂದೆ ಸಾಗ್ತಿದೆ. ನೋಡೋಣ ಎಲ್ಲಿವರೆಗೂ ರೀಚ್ ಆಗುತ್ತೆ ಇದು ಅಂತ. ಆಫ್ ರೋಡಿಂಗು ಪ್ಯಾಷನ್ ಪ್ರೋ ಮತ್ತು NSL ಹೋಗ್ತಾ ಇದ್ದೀವಿ. ನೋಡಿ ಇದು ಹಳ್ಳಿ ಅಂದ್ರೆ ಚೆಂದ ಕಣ್ರಿ. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ನೋಡಿ ಈ ವಾತಾವರಣ ಸಿಟಿಲಿ ಸಿಗುತ್ತಾ? ಸೊ ಅಟ್ಲೀಸ್ಟ್ ಮಂತ್ಲಿ 1,000 ಈ ಥರ ಬಂದು ನೀವು ಸ್ಟ್ರೆಸ್ ಬಸ್ಟರ್ ಮಾಡ್ಕೊಳ್ಳೇಬೇಕು. ಸ್ಟ್ರೆಸ್ ರಿಲೀಫ್ ಆಗುತ್ತೆ ನೀವು ಈ ಥರ ಬಂದರೆ. ಇದೊಂಥರ ಹೆಡನ್ ಜಿಮ್ ಇದ್ದಂಗೆ. ಜೆಮ್ ಅಂತಾರಲ್ಲ, ಮುತ್ತು, ಆ ಥರ ಇದು. ನಾನು ತೋರಿಸ್ತೀನಿ ಮುಂದೆ ಹೆಂಗೆ. ದುರ್ಗದಳ್ಳಿ ಕೆರೆ ವ್ಯೂ ನೋಡಿದ್ರೆ ನೀವು ತುಂಬ ಚೆನ್ನಾಗಿದೆ ವ್ಯೂ. ಫಿದಾಗ್ತೀರಾ. ನಾನು ಹೇಳ್ತೀನಿ ಯಾವ ಥರ ಇದೆ ಪ್ಲೇಸ್ ಅಂತ. ನೋಡಿ ಅದೇ ಥರ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೋಡಿ ಆಫ್ ರೋಡಿಂಗ್ ಹೆಂಗಿದೆ. ಬೈಕರ್ಸ್ಗಂತೂ ಇದು ಮಜವಾದ ಪ್ಲೇಸ್ ಇದು. ಹೋಗ್ತಾ ಇದ್ರೆ ನೋಡಿ ಹೆಂಗೆ ಹೋಗ್ತಾ ಇರಬೇಕು ಸ್ಟ್ರೈಟು. ನೋಡಿ ಯಾವ ಥರ ಇದೆ. ಎಕ್ಸ್ಪಲ್ಸ್ ಅಥವಾ ಹಿಮಾಲಯನ್ ಗಾಡಿಗಳು ಮಾತ್ರ ಮಾಡಿಸಿದ ಪ್ಲೇಸ್ ಇದು. ಆ ಥರ ಇದೆ, ಸೂಪರಾಗಿದೆ. ನೋಡಿ ಇದೇ ಥರ ಹೋಗ್ತಿದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಈ ಥರ ಮಳೆ ಬಂದಿರೋದನ್ನ ನಾವು ಫೈನಲಿ ರೀಚ್ ಆದ್ವಿ. ನೋಡಿ ಅಲ್ಲಿ ಮೇಲೆ ಹೋದರೆ ಅದೇ ದುರ್ಗದಳ್ಳಿ ಕೆರೆ ತೋರಿಸ್ತೀನಿ. ನೋಡಿ ವ್ಯೂ ನೋಡಿ, ಆ ಸನ್ಸೆಟ್ಟಿಗೂ ಇದಕ್ಕೂ ನೋಡಿ ದುರ್ಗದಳ್ಳಿ ಕೆರೆ ಯಾವ ಥರ ಇದೆ. ನೀವು ಇದನ್ನು ಬರಲೇಬೇಕು, ಈ ಜಾಗ ನೋಡಲೇಬೇಕು. ತುಂಬ ಚೆನ್ನಾಗಿದೆ, ತುಂಬ ಹೆವೆನ್ ಇದ್ದಂಗೆ ಸೂಪರಾಗಿದೆ ಪ್ಲೇಸು. ಬನ್ನಿ ವಿಸಿಟ್ ಮಾಡಿ. ನಮಗಂತೂ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸೊ ಅಲ್ಲೇ ಮೇಲೆ ಏರಿ ಎತ್ಕೊಂಬಂದರೆ ಅಲ್ಲೇ ಕೆರೆ. ಸೂಪರಾಗಿದೆ ಕೆರೆ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ರಿಟರ್ನ್ ಆಗ್ಬೇಕಾದ್ರೆ ಮಳೆ ನೋಡಿ, ಮಳೆ ಅವಸ್ಥೆ ಪಡ್ಕೊಂಡು ತೋರಿಸ್ತಾ ಇದ್ದೀವಿ. ನೋಡಿ ಹೆಂಗಿದೆ. ನೋಡಿ ಮಳೆಯಲ್ಲಿ DDS ಬರ್ಬೇಕಾದ್ರೆ ಫುಲ್ಲು ಜೋರು ಮಳೆ. ಆ ಮಳೆಯಲ್ಲಿ ನೋಡಿ ಎನ್ವಿರಾನ್ಮೆಂಟ್ ಆಗಿದೆ. ಮಾನ್ಸೂನಲ್ಲಿ ಸೂಪರ್ ಆಗಿದೆ ಎನ್ವಿರಾನ್ಮೆಂಟು. ಈ ಥರ ಲೈಫ್ ಎಲ್ಲೂ ಸಿಗಲ್ಲ. ಸೂಪರ್ ಆಗಿದೆ. ಒಂದ್ಸರಿ ವೀಕೆಂಡ್ ಟೈಮ್ಸಲ್ಲಿ ಬಂದು ಎಂಜಾಯ್ ಮಾಡಿ.